ಹಾಯ್ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೆಂಗದೇರಿ? ನಾವು ಆರಾಮದೇ ನೋಡ್ರಿ. ಇವತ್ತು ನನ್ನ ಫ್ರೆಂಡದ ಮ್ಯಾರೇಜ್ ಇತ್ತು, ಅದಕ್ಕೆ ಜಲ್ದಿ ರೆಡಿಯಾಗಿ ಮ್ಯಾರೇಜ್ ಫಂಕ್ಷನ್ಗೆ ಹೋದೀವ್ರಿ. ಅಲ್ಲಿ ಮ್ಯಾರೇಜ್ ಒಳಗೆ ನನ್ನ ಎಲ್ಲ ಕ್ಲೋಸ್ ಫ್ರೆಂಡ್ಸು ಬಂದಿದ್ದರು. ನಾವು ಒಂದು 3 ಇಯರ್ಸ್ ಆಗಿತ್ತು ಎಲ್ಲರೂ ಆಗಿದ್ದು. ಬಟ್ ಇವತ್ತು ಎಲ್ಲರನ್ನೂ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಮ್ಯಾರೇಜ್ ಅಂತೂ ಫುಲ್ ಗ್ರ್ಯಾಂಡ್ ಆಗಿತ್ತು ರೀ. ಮ್ಯಾರೇಜ್ ಮುಗಿಸ್ಕೊಂಡು ಮನೆಗೆ ಬರತ್ತಿದ್ದೇವ್ರಿ. ಮನೆಗೆ ಬರೋದು ಮುಂದೆ ಅಲ್ಲಿ ಮ್ಯಾಂಗೋ ಮೇಳ ಅಂದ್ರೆ ಮಾವಿನ ಹಣ್ಣಿನ ಮೇಳ ಅಂತ ಇತ್ತು ಬೆಳಗಾವ್ನಾಗ. ಆ್ಯಕ್ಚುಲಿ ಇದು ವರ್ಷ ಬರ್ತೈತಂತ್ರಿ. ಅಂದರೆ ಇಲ್ಲಿ ರೈತರನ್ನ ಆ್ಯಕ್ಚುಲಿ ಹಣ್ಣು ಸೇಲ್ ಮಾಡ್ತಿರ್ತಾರೆ ರೀ. ಯಾರ ಹಿಂಗೆ ಏಜೆಂಟ್ಗಳು ಬಂದು ಸೇಲ್ ಮಾಡೋದಿಲ್ಲ. ಸೊ ಹಂಗೆ ಅದು ಬಂದು ಸೇಲ್ ಮಾಡೋಕತ್ರ ಹಣ್ಣುಗಳ ರೇಟ್ ಜಾಸ್ತಿ ಹಚ್ಚಿರ್ತಾರೆ. ಬಟ್ ಏನಿಲ್ಲ, ಇಲ್ಲಿ ಏನು ಮಾವಿನ ಹಣ್ಣಿನ ರೇಟ್ ಐತಿ ಕರೆಕ್ಟ್ ಒರಿಜಿನಲ್ ರೇಟ್ ಹಚ್ಚಿ ನಿಮಗೆಲ್ಲೇ ಹಣ್ಣುಗಳನ್ನ ಕೊಡ್ತಾರೋ. ಅಲ್ಲಿ ಏನು ನಿಮ್ಗೆ ರೆಡ್ ಕಲರ್ ಕಾಣಕತ್ತಾವಲ್ರಿ, ಅವೆಲ್ಲ ಮಾವಿನ ಹಣ್ಣಿನ ಶಾಪ ಅದಾವ ನೋಡ್ರಿ. ಸೊ ಇಷ್ಟೆಲ್ಲ ವೆರೈಟೀಸ್ ಅದಾವೆ ಮಾವಿನ ಹಣ್ಣು ಒಳಗೂ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇದಾಗ ನಾವೊಂದು ಪ್ರಾಬಬ್ಲಿ 2 ಇಲ್ಲ 3 ಮಾವಿನ ಹಣ್ಣು ವೆರೈಟೀಸ್ ಒಳಗೆ ತಿಂದಿದ್ದೀನಿ. ಇಷ್ಟೆಲ್ಲ ಅಂತೂ ನನಗೆ ಗೊತ್ತಿಲ್ಲ, ಇವತ್ತು ನೋಡಿದ್ದೀನಿ ನಾವು ಫಸ್ಟ್ ಟೈಮ. ನೋಡಿ ಒಂದು ಬಾಕ್ಸ್ ತೊಗೊಂಡು ಹೊಂಟೇವಿ, ಹೆಂಗೆ ಅನಿಸ್ತದೆ ಅಂತೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ತಿಳಿಸ್ತೇನೆ. ಇಲ್ಲಿ ನೋಡಿರಿ, ಇಲ್ಲಿ ಮಾವಿನ ಹಣ್ಣಿನ ಜೊತೆ ಸಣ್ಣ ಗಿಡಗಳ್ನು ಇಲ್ಲಿ ಸೇಲ್ ಮಾಡಕತ್ತಾರು. ಅಂದ್ರೆ ಕಾಳು ಮೆಣಸ್ರಿ, ಎಲೆ ಬಳ್ಳಿ, ಆಮೇಲೆ ಇನ್ನೊಂದು ಯಾಲಕ್ಕಿ ಇದ್ರಿ, ಮತ್ತು ಪಪಾಯ ಫ್ರೂಟ್, ಆಮೇಲೆ ಮಿರಾಕಲ್ ಫ್ರೂಟ್. ಸೊ ಇನ್ನೂ ಕೆಲವು ಗಿಡಗಳನ್ನ ಸೇಲ್ ಮಾಡಕತ್ತಾರ್ರಿ. ನೀವೇನಾದರೂ ಬೆಳಗಾವಿಗೆ ಬಂದಿದ್ರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್.